ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರೋ ವಿಚಾರ ಇದೆ. ಮೊನ್ನೆ ಏನು ರಾಜಸ್ಥಾನದಿಂದ 26ನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿದ್ದ ವಿಷಯ ತಿಳಿದು ಪುನೀತ್ ಕೆರೆಹಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಬಂದಮೇಲೆ ಅವ್ರು ಕೇಳಿದ್ದು ಪುನೀತ್ ಕೆರೆಹಳ್ಳಿ ಅವ್ರು ಕೇಳಿದ ಪ್ರಶ್ನೆ ಒಂದೇ, ಇದು ವಿಷಕಾರಿ ಮಾಂಸ ಅಂತ. ಈಗ ಅದು ವಿಷಕಾರಿ ಮಾಂಸ ಅಂತ ಅವ್ರು ಹೇಳ್ತಾರೆ. ಈಗ ಯಾರು ಇವರು ಅಬ್ದುಲ್ ರಜಾಕ್ ಇವರು ಓಪನ್ ಆಗಿ ಹೇಳ್ತಾನೆ, 12 ವರ್ಷಗಳಿಂದ ಇದು ಮಾಡ್ತಾಯಿದ್ದೀನಿ ಅಂತ. ಅವನು ಏನು ಇವತ್ತು ಪೀಸ್ ಲೇಬಲ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿದ್ದು ಇಲ್ಲಿವರೆಗೂ ಈ ರೈಲ್ವೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ. ಇದರೊಳಗೆ ಎಲ್ಲ ಈ ವಿಷಕಾರಿ ಮಾಂಸದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಿದ್ದಾರೆ ಹಾಗೂ ರಾಜಕೀಯವ್ರ ಕೈವಾಡವಿದೆ. ಈ ಮಾಧ್ಯಮದವರ ಮಿತ್ರ ಇದ್ದರೂ ನಾನು ಹೇಳಿಕೆ ಕೊಡ್ತಾಯಿದ್ದೀನಿ. ಒಂದು ಏನು ದುರ್ದೈವ ಸಂಗತಿಯಪ್ಪ ಅಂದರೆ ಕಾಟನ್ಪೇಟೆ SCP ಅಜಿತ್ ಕುಮಾರ್ ತಮಗೆಲ್ಲ ಗೊತ್ತಿದೆ, ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ. ಏನು ಕೇಸ್ ಹಾಕ್ತಾರಪ್ಪ ಅಂತಂದರೆ ಕರ್ತವ್ಯ ಕಡ್ಡಿಪಡಿಸಿದ್ದಾರೆ ಅಂತೇಳಿ. ಮಾಧ್ಯಮ ಮಿತ್ರರು ನಾನು ನಿಮಗೆ ಕೇಳ್ತೀನಿ, ಈಗ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ. ಈಗ ನಾನು ಹೋಗ್ತಾ ಇರ್ತೀನಿ, ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಸರ್ ಅಂತ ನಾನು ಹೇಳ್ತೀನಿ. ಆವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅವನದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಹೋಗ್ತಿದ್ದ, ನೀನು ಯಾಕೆ ಅದು ಕೇಳಿದೆ ಅಂತೇಳಿ ನಮ್ಮ ಮೇಲೂ ಕೂಡ ಅಂದರೆ ಪುನೀತ್ ಅವ್ರ ಮೇಲೆ ಹಾಕಿದ್ದು ಇದೇ ಕೇಸ್. ಈಗ ಮತ್ತು ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ, ಕಳ್ಳ ಬಂದು ಕಳು ಮಾಡ್ತಿರ್ತಾನೆ. ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕು ನಾವು. ಸರ್ ಕಳು ಮಾಡೋಕ್ಕೆ ಬಂದಿದ್ದಾನೆ ಸರ್ ಅಂತ ನಾವು ಹೇಳಕ್ಕೆ ಹೋದರೆ ಅದು ಒಂದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಅವ್ನ ಪಾಡಿಗೆ ಹೋಗ್ತಿದ್ದ, ನೀನು ಯಾಕೆ ಧ್ವನಿ ಎತ್ತಿದಿ ಅನ್ನೋ ಮಟ್ಟಿಗೆ ಇವತ್ತು ನಾವು ಇಲ್ಲಿದ್ದೀವಿ. ಇವ್ರದ್ದು ಒಂದೇ ಉದ್ದೇಶ, ಎಲ್ಲ ಹಿಂದೂ ಕಾರ್ಯಕರ್ತ ಹತ್ತಿಕ್ಕಬೇಕನ್ನೋ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುನೀತ್ ಕೆರೆಹಳ್ಳಿ ಅವರ ಒಂದು ಅಫಿಷಿಯಲ್ ಇದರಿಂದ ಒಂದು ಲೈವ್ ಬಂದಿತ್ತು, ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈಗ ಏನೋ ಒಂದು ಜಗಳ ನಡೆದಂತಂದಾಗ ಏನೋ ಒಂದು ತನಿಖೆ ಮಾಡಬೇಕಾದಾಗ ಪೊಲೀಸರು ಬಂದುಬಿಟ್ಟು ಆ ಬಾಕ್ಸ್ಗಳನ್ನು ಬಿಚ್ಚಿ ತೋರಿಸಬೇಕಾಗಿತ್ತು. ಅವಾಗ ಕೂಡ ಅವ್ರು ನಿರಾಕರಣೆ ಮಾಡ್ತಾರೆ. ಅವಾಗ ಮಾಡಿ ಕೇಸಿಂದ ಪುನೀತ್ ಕೆರೆಹಳ್ಳಿ ಅವರಿಗೆ ಒಂದು ದಬ್ಬಾಟದಲ್ಲಿ ಏನಾಗ್ತದೆ ಒಂದು ಇದರಲ್ಲಿ ಅಂತಂತಂದರೆ ಅವರು ಅಸ್ವಸ್ಥಗೊಳ್ತಾರೆ. ಅಸ್ವಸ್ಥಗೊಂಡಿರುವಂಥ ವ್ಯಕ್ತಿಯನ್ನು ಅವರು ಇದು ಹಾಸ್ಪಿಟಲ್ ಕರ್ಕೊಂಡೋಗಿ ತ್ವರಿತಗತಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ತಿರ್ಗಾ ಅವರು ಎಲ್ಲಿ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇದು ಯಾವ ಥರದಂತ ಗೊತ್ತಾಗ್ತಿಲ್ಲ. ನಾಳೆಗೆ ಏನಾದರೂ ಪುನೀತ್ ಕೆರೆಹಳ್ಳಿ ಏನಾದರೂ ಇವತ್ತು ಇವತ್ತಿನ ದಿವಸ ಅಸ್ವಸ್ಥಗೊಂಡಿದ್ದಾರೆ, ನಾಳಿನ ದಿನಗಳಲ್ಲಿ ಅವ್ರು ಏನಾದರೂ ಸಾವಾದರೆ ಅದಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಅಂತೇಳಿ ಹೇಳಿಕೆ ನಾನು ಹೇಳಬೇಕಾಗ್ತದೆ. ಯಾಕಂತಂದರೆ ಇವತ್ತು ಪುನೀತ್ ಕೆರೆಹಳ್ಳಿ ಅವರು ಅಸ್ವಸ್ಥಗೊಂಡಿದ್ದಾರೆ, ಅವ್ರು ಏನೂ ಕೇಳಿಲ್ಲ, ಬರೀ ನೀವು ಏನಾದರೂ ಬಾಕ್ಸ್ ಓಪನ್ ಮಾಡಿರಿ, ಅದು ನಾಯಿ ಮಾಂಸನೋ ಅಥವಾ ದನದ ಮಾಂಸನೋ ನೋಡೋಣ ಅಂತ ಅಷ್ಟೇ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಯಾರು ಕೂಡ ಅದು ಓಪನ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅಬ್ದುಲ್ ರಜಾಕನ ಬೆಂಬಲಿಗರು ಕೂಡ ಬಂದುಬಿಟ್ಟು ಪುನೀತ್ ಕೆರೆಹಳ್ಳಿ ಮೇಲೆ ಅವತ್ತಿನ ದಿವಸ ಒಂದು ಒತ್ತಾಟ ಇದೆಲ್ಲನೂ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಅಸ್ವಸ್ಥಗೊಂಡು ಹಾಸ್ಪಿಟಲ್ ಹೋದಾಗ ಕೂಡ ಅವರನ್ನು ತ್ವರಿತಗತಿಯಲ್ಲಿ ಮತ್ತೆ ಇಲಾಖೆಗೆ 14 ದಿನಗಳ ಕಸ್ಟಡಿ ಕೊಡ್ತಾರೆ. ಇದಕ್ಕೆ ನಮ್ಮ ಧಿಕ್ಕಾರವಿದೆ. ಯಾಕಂದರೆ ಅದೇ ಅಬ್ದುಲ್ ರಜಾಕನನ್ನು ಕೂಡ ನೀವು 14 ದಿನಗಳ ಕಾಲ ಕಸ್ಟಡಿಗೆ ಇರಬೇಕಾಗಿತ್ತು. ತನಿಖೆ ಬಂದ ಮೇಲೆ ನೀವು ಯಾರು ತಪ್ಪಿದೆ ಅವ್ರು ನೋಡಿ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಅಂತೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಇವತ್ತೇನು ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಈ ಒಂದು ಅವರು ಯಾವ ರೀತಿಯಪ್ಪ ಅಂದ್ರೆ ನ್ಯಾಯಯುತವಾಗಿ ಅವರು ನ್ಯಾಯ ಕೇಳೋಕೆ ಹೋಗಿದ್ದಾರೆ. ಆದರೆ ಇಲ್ಲೇನದಪ್ಪ ಅಂದ್ರೆ ನ್ಯಾಯ ಮತ್ತು ಅನ್ಯಾಯದ ನಡುವೆ ಇದು ಒಂದು ಸಂಘರ್ಷ ನಡೆದಂಗೆ ಆಗ್ಯದ. ಯಾಕಂದ್ರೆ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತದೋ ಏನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ರಾಜಕೀಯ ಪಕ್ಷಾತೀತವಾಗಿ ಹೇಳ್ತೇವೆ. ಎಲ್ಲರೂ ಯಾವಾಗ ಒಂದು ಟೈಮ್ ಹಿಂದುತ್ವ ಅಂತ ಹೇಳ್ತೀರಿ, ಎಲ್ಲ ಹೋರಾಟಗಾರರಿಗೆ ನೀವು ಒಂದು ರೀತಿಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕಿತ್ತು. ಇವತ್ತಿನ ದಿವಸ ಯಾರೂ ಬಂದಿಲ್ಲ. ಅದಕ್ಕಾಗಿ ಮುಂದಿನ ದಿವಸದೊಳಗೆ ನಾವು ಹೇಳ್ತೇವೆ, ಹಿಂದೂ ರಾಷ್ಟ್ರ ಸೇನೆ ಹಾಗೆ ನಮ್ಮ ಈ ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದಾದ್ಯಂತ ಎಷ್ಟು ಸಂಘಟನೆಗಳದಾವ, ಇಷ್ಟು ಸಂಘಟನೆಗಳು ಕೂಡಿಕೊಂಡು ನಾವು ಇದು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪುನೀತ್ ಕೆರೆಹಳ್ಳಿ ಅವರ ಮೇಲೆ ದೌರ್ಜನ್ಯ ಕಾಟನ್ಪೇಟೆ SCP ಅವ್ರಿಗೆ ಹೇಳಿ ಧಿಕ್ಕಾರ.